ಹಲೋ ಡೈಮಂಡ್ಸ್ ಟೆಕ್ ನ್ಯೂಸ್ ಎಪಿಸೋಡ್ 26ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು 9ನೇ ತಾರೀಕು ಸೆಪ್ಟೆಂಬರ್, ಟೈಮ್ ಬಂದು 10:15 ಆಗಿದೆ. ಸೊ ಇದುವರೆಗೂ ಇರೋ ನ್ಯೂಸ್ ಆದ್ರೆ ಇದು ಫಸ್ಟ್ ನ್ಯೂಸ್ ಬಂದು ನಮಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ P2 Pro ಅಂದ್ಬಿಟ್ಟು ಒಂದು ಫೋನು ಈ ತಿಂಗಳಲ್ಲಿ ಲಾಂಚ್ ಆಗೋ ಚಾನ್ಸಸ್ ಇದೆ. ಇದನ್ನ ಇವ್ರು ಬಂದ್ಬಿಟ್ಟು ಫಾಸ್ಟೆಸ್ಟ್ ಕರ್ವ್ಡ್ ಡಿಸ್ಪ್ಲೇ ಫೋನ್ ಅಂದ್ಬಿಟ್ಟು ಇದನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. 120 Hz ರಿಫ್ರೆಶ್ ರೇಟ್ ಇದು ಒಂದಿರುತ್ತೆ. 80 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಈ ಫೋನ್ ಮಾಡುತ್ತೆ. ಇದರಲ್ಲಿ ಮೇ ಬಿ ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ನಾಟ್ ಬಡ್ಸ್ 3 ಅಂದ್ಬಿಟ್ಟು ಹೊಸ ಬಡ್ಸ್ ನ ಆದ್ರೆ ರಿಲೀಸ್ ಮಾಡ್ತಾ ಇದಾರೆ. ಇದು ನಮಗೆ 17ನೇ ತಾರೀಕು 12 ಗಂಟೆಗೆ ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದರ ಫೋಟೋ ಲೀಕ್ ಆದ್ರೆ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ 32 dB ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಇವ್ರು ಇದನ್ನ ಲಾಂಚ್ ಮಾಡಿದ್ರೆ 2,000 ರೂಪಾಯಿ ಒಳಗಡೆನೆ ಲಾಂಚ್ ಮಾಡಬೇಕು. ಒನ್ ಪ್ಲಸ್ ಅನ್ನು ಹಣೆ ಪಟ್ಟಿ ಇರೋದ್ರಿಂದ ಇದನ್ನ 2,000 ರೂಪಾಯಿ ಒಳಗಡೆ ಲಾಂಚ್ ಮಾಡಿದ್ರೆ ಅವರ ಬ್ರ್ಯಾಂಡ್ ವ್ಯಾಲ್ಯೂಗೆ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಇದನ್ನ 3-3.5 ಸಾವಿರಕ್ಕೆ ಏನಾದ್ರು ತಗೊಂಡ್ ಬಂದ್ರೆ ನಾನು ಇದಕ್ಕೆ ಒಂದು ಆಲ್ಟರ್ನೇಟಿವ್ ಹೇಳ್ತೀನಿ. ರಿಯಲ್ಮಿ T310 ಅಂದ್ಬಿಟ್ಟು 2,500 ಸಾವಿರಕ್ಕೆ ಸಿಗುತ್ತೆ. ನಾನು ಈ ಬಡ್ಸ್ ನ ರೆಕಮೆಂಡ್ ಮಾಡ್ತೀನಿ. ಈ ಒನ್ ಪ್ಲಸ್ ನ ಯಾರು ತಗೊಳಕ್ ಹೋಗ್ಬಿಡಿ. ಒನ್ ಪ್ಲಸ್ ಲವರ್ಸ್ ಆಗಿದ್ರೆ ನೀವು ಇದನ್ನ ರೆಕಮೆಂಡ್ ಮಾಡಬಹುದು. ಯಾಕಂದ್ರೆ ಇದ್ರಲ್ಲಿ 32 dB ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದ್ದು ಇದರಲ್ಲಿ 2 ಕಲರ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಹಾರ್ಮೋನಿಕ್ ಗ್ರೇ ಮತ್ತೆ ಮೆಲೋಡಿಕ್ ವೈಟ್ ಕಲರ್ ಅಂದ್ಬಿಟ್ಟು. ಸೊ ಇದರಲ್ಲಿ ಬೇಸ್ ವೇವ್ 2.0 ಟೆಕ್ನಾಲಜಿನ ಯೂಸ್ ಮಾಡಲಾಗಿರುತ್ತೆ. ಇದು ಬೇಸ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ರಿಲೀಸ್ ಆದಾಗ ನಿಮ್ಗೆ ಏನಾದ್ರು ಇದರ ರಿವ್ಯೂ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ, ಇದನ್ನ ತರಿಸಿ ರಿವ್ಯೂ ಮಾಡಿ ಹೇಳ್ತೀನಿ. ಕಂಪ್ನಿ ಅವರೇ ಕಳಿಸೋ ಅಷ್ಟು ಸಪೋರ್ಟ್ ಇನ್ನು ಕನ್ನಡದಲ್ಲಿ ಸಿಕ್ಕಿಲ್ಲ, ನಾವೇ ತರಿಸಬೇಕಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಬೀಟ್ಸ್ ಕಡೆಯಿಂದ ಬೀಟ್ಸ್ ಅವರು 3 ಹೊಸ ಪ್ರಾಡಕ್ಟ್ಸ್ ಆದ್ರೆ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ಬೀಟ್ಸ್ ಸೋಲೋ ಬಡ್ಸ್ ಅಂದ್ಬಿಟ್ಟು ಒಂದು TWS ನ ಲಾಂಚ್ ಮಾಡ್ತಾ ಇದ್ದಾರೆ. 6,900 ರೂಪೀಸ್ಗೆ ಇದು ಸಿಗುತ್ತೆ. ಬೀಟ್ಸ್ ಸೋಲೋ 4 ಅಂದ್ಬಿಟ್ಟು ಒಂದು ಹೆಡ್ಫೋನ್ ನ ಲಾಂಚ್ ಮಾಡ್ತಾ ಇದ್ದಾರೆ. 22,900 ರೂಪಾಯಿ ಇದ್ರ ಪ್ರೈಸ್ ಇರುತ್ತೆ. ಬೀಟ್ಸ್ ಪಿಲ್ ಅಂದ್ಬಿಟ್ಟು ಒಂದು ಸ್ಪೀಕರ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು 16,900 ರೂಪಾಯಿ ಇದ್ರ ಪ್ರೈಸ್ ಇರುತ್ತೆ. ಇದನ್ನೇನಾದ್ರೂ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಬೀಟ್ಸ್ ನ ಅಫಿಷಿಯಲ್ ಸೈಟ್ ಇಂದ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಇಲ್ಲಾಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಸೊ ಇದು 3ದು ಪ್ರೈಸ್ ಮಾತ್ರ ಹೆವಿ ಇದೆ. ನನಗೆ ಲಾಸ್ಟ್ ಕಮೆಂಟ್ ಅಲ್ಲಿ TWS ನ ಫುಲ್ ಫಾರ್ಮ್ ಕೇಳಿದ್ರು. ಸೊ TWS ನ ಫುಲ್ ಫಾರ್ಮ್ ಬಂದ್ಬಿಟ್ಟು ಟ್ರೂ ವೈರ್ಲೆಸ್ ಸ್ಟೀರಿಯೋ ಅಂದ್ಬಿಟ್ಟು ಟ್ರೂ ವೈರ್ಲೆಸ್ ಸ್ಟೀರಿಯೋ ಸಿಸ್ಟಮ್ ಇರೋ ಬಡ್ಸ್ ಇರ್ತಾವಲ್ಲ, ಸೊ ಅದನ್ನೆಲ್ಲ TWS ಅಂತಾನೆ ಕರೀತಾರೆ. ಈ ಸರಿ ಬೀಟ್ಸ್ ಅವರು ಶುಭ್ಮನ್ ಗಿಲ್ ಮತ್ತೆ ಅನನ್ಯ ಪಾಂಡೆನ ಬ್ರಾಂಡ್ ಅಂಬಾಸಿಡರ್ ಆಗಿ ತಗೊಂಡಿದ್ದಾರೆ. ಅವರು ಪೋಸ್ಗಳು ಕೊಟ್ಟಿರೋ ಫೋಟೋಸ್ ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ ಲಾಸ್ಟ್ ನ್ಯೂಸ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A06 ಅಂದ್ಬಿಟ್ಟು ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳಿದೆ. ಇದರ ಸ್ಪೆಸಿಫಿಕೇಶನ್ ಕೂಡ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಸೊ ಸೇಮ್ ಸ್ಪೆಸಿಫಿಕೇಶನ್ ಕನ್ಫರ್ಮ್ ಆಗಿದೆ. ಸ್ಪೆಸಿಫಿಕೇಶನ್ ಜೊತೆ ಈ ಫೋನ್ ಆದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಕಡೆಯಿಂದ ನಥಿಂಗ್ ಇಯರ್ ನ ಒಂದು TWS ಆದ್ರೆ ಮತ್ತೆ ಆನ್ಲೈನ್ ಅಲ್ಲಿ ಸ್ಪಾಟ್ ಆಗಿದೆ. ಸೊ ಫೋಟೋ ನೋಡಬಹುದು, ಸೇಮ್ ಅದೇ ರೀತಿಯಾದಂತಹ ಟ್ರಾನ್ಸ್ಪರೆಂಟ್ ಡಿಸೈನ್ ನೊಂದಿಗೆ ನಮಗೆ ಈ TWS ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಬಡ್ಸ್ ಬಂದ್ಬಿಟ್ಟು ನಮಗೆ ರೂಮರ್ ಅಂತಾನೆ ಹೇಳ್ಬೋದು. ಈ ತರ ಬಡ್ಸ್ ನ ಡಿಸೈನ್ ಅಲ್ಲಿ ನಮಗೆ ಮತ್ತೆ ಇನ್ನೊಂದು ಬಡ್ಸ್ ನಮಗೆ ಮಾರ್ಕೆಟ್ ಅಲ್ಲಿ ನೋಡೋದಕ್ಕೆ ಸಿಗೋ ಚಾನ್ಸಸ್ ಇದೆ. ಸೊ ಇದು ಡಿಸೈನ್ ವೈಸ್ ನೋಡ್ಕೊಂಡ್ರೆ ಸ್ವಲ್ಪ ಇದು ರೆಕ್ಟಾಂಗಲ್ ಡಿಸೈನ್ ಇದೆಯಲ್ಲ, ಇದು ನನಗೆ ಕಿವಿಯಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗುತ್ತಾ ಅನ್ನೋದು ಡೌಟ್ ಆಗ್ತದೆ. ಅದು ಬಿಟ್ರೆ TWS ನಾರ್ಮಲ್ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಇವರು ನಥಿಂಗ್ ಬರ್ತಾರೆ. ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸ್ವೀಡನ್ ಪಬ್ಲಿಕ್ ಹೆಲ್ತ್ ಏಜೆನ್ಸಿ ಕಡೆಯಿಂದ ಇವರು ಒಂದು ರಿಪೋರ್ಟ್ ನಾದ್ರೆ ಇವರು ರಿಲೀಸ್ ಮಾಡಿದ್ದಾರೆ. 2 ವರ್ಷಕ್ಕಿಂತ ಚಿಕ್ಕ ಮಕ್ಳು ಇರ್ತಾರಲ್ಲ, ಸೊ ಆ ಮಕ್ಕಳು ಮೊಬೈಲ್ ಸ್ಕ್ರೀನ್ ಆಗ್ಲಿ ಸ್ಮಾರ್ಟ್ ಫೋನ್ಸ್ ನಾಗ್ಲಿ ಯೂಸ್ ಮಾಡಬಾರ್ದು, ನೋಡಬಾರ್ದು ಅಂತ ಇವರು ಒಂದು ರಿಪೋರ್ಟ್ಸ್ ಆದ್ರೆ ಕೊಡ್ತಿದ್ದಾರೆ. ಇದು ಮಕ್ಕಳಿಗೆ ಸೇಫ್ ಅಲ್ಲ ಅಂದ್ಬಿಟ್ಟು ಇವರು ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳಿಗೆ ಮೊಬೈಲ್ ತೋರಿಸ್ಕೊಂಡು ಊಟ ಮಾಡಿಸೋದು ಈ ತರ ಎಲ್ಲ ಮಾಡ್ತಾ ಇದ್ರೆ ನಿಲ್ಲಿಸ್ಬಿಡಿ. ಚಿಕ್ಕ ಮಕ್ಕಳಿಗೆ ಅಂತ ಅಲ್ಲ, ಮ್ಯಾಕ್ಸಿಮಮ್ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ ಒಂದು 8 ವರ್ಷ 10 ವರ್ಷದ ಮಕ್ಳಿಗೂ ಸಹ ನೀವು ಮೊಬೈಲ್ ತೋರಿಸ್ಕೊಂಡು ಊಟ ಮಾಡಿಸೋದು ಸರಿ ಅಲ್ಲ. ಅದು ಅವ್ರ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಆ ಟೈಮಲ್ಲಿ ನೀವ್ ಎಷ್ಟು ತಿನ್ನಿಸ್ತಿದ್ದೀರಾ ಅನ್ನೋದು ನಿಮ್ಗೂ ಗೊತ್ತಾಗಲ್ಲ, ಮಕ್ಳು ಎಷ್ಟು ತಿಂತಾ ಇದಾರೆ ಅನ್ನೋದು ಗೊತ್ತಾಗಲ್ಲ. ಜಾಸ್ತಿ ತಿನ್ಸಿದ್ರು ಪ್ರಾಬ್ಲಮ್ ಆಗುತ್ತೆ, ಕಮ್ಮಿ ತಿನ್ಸಿದ್ರು ಪ್ರಾಬ್ಲಮ್ ಆಗುತ್ತೆ. ಈ ಕಾರಣದಿಂದ ಮಕ್ಕಳು ಸರಿಯಾಗಿ ಈ ನಡುವೆ ಊಟನೇ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಮೊಬೈಲ್ ಕೊಟ್ರೆ ಮಾತ್ರ ಊಟ ಮಾಡ್ತಾರೆ. ಅದು ಊಟ ಮಾಡೋದು ಹೊಟ್ಟೆ ತುಂಬ ಮಾಡ್ತಾನೆ ಅಂದ್ರೆ ಅದು ಮಾಡೋದಿಲ್ಲ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಕಡೆಯಿಂದ Hot 50 5G ಅಂದ್ಬಿಟ್ಟು ನಮಗೆ ಫೋನ್ಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫೋನು ನಮ್ಗೆ ಇಂಡಿಯಾದಲ್ಲಿ ಇವಾಗ ಲಾಂಚ್ ಆಗಿದೆ. ಇದನ್ನ ಸ್ಪೆಸಿಫಿಕೇಶನ್ ಎಲ್ಲ ಸ್ಕ್ರೀನ್ ಅಲ್ಲಿ ಹಾಕಿದೀನಿ, ನೋಡ್ಕೊಳ್ಳಿ. ಇದರ 4GB ರ್ಯಾಮ್ ಮತ್ತೆ 8GB ರ್ಯಾಮ್ 2 ವೇರಿಯಂಟ್ಸ್ ಇದೆ. 4GB 128GB ಬಂದ್ಬಿಟ್ಟು 10,000, 8GB 128GB ಬಂದು 11,000. ಇದನ್ನ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಪ್ ಕಡೆಯಿಂದ ವಾಟ್ಸಪ್ ಅವರು ಒಂದು ಹೊಸ ಫೀಚರ್ ಬಗ್ಗೆ ಆದ್ರೆ ವರ್ಕ್ ಮಾಡ್ತಾ ಇದ್ದಾರೆ. ಲೈಕ್ ನೀವು ಐಫೋನ್ ಯೂಸರ್ ಆಗಿದ್ರೆ ನಿಮ್ಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ, ಫೇಸ್ ಟೈಮ್ ಕಾಲ್ಸ್ ನಾವು ಆಂಡ್ರಾಯ್ಡ್ ಯೂಸರ್ಗೆ ಫೇಸ್ ಟೈಮ್ ಕಾಲಿಂಗ್ ಲಿಂಕ್ ನ ಕಾಪಿ ಮಾಡಿ ಅವರಿಗೆ ಕಳಿಸಿದ್ರೆ ಫೇಸ್ ಟೈಮ್ ಕಾಲ್ಗೆ ಜಾಯ್ನ್ ಆಗ್ಬೋದಾಗಿತ್ತು. ಸೊ ಇವಾಗ ಅದೇ ಫೀಚರ್ ನಾವು ವಾಟ್ಸಪ್ ಅಲ್ಲೂ ಸಹ ನೋಡಬಹುದಾಗಿದೆ. ವಾಟ್ಸಪ್ ಅಲ್ಲಿ ಏನಾದ್ರು ನಾವು ವಿಡಿಯೋ ಕಾಲ್ಸ್ ಆಡಿಯೋ ಕಾಲ್ಸ್ ಏನಾದ್ರು ಮಾಡ್ತಿದ್ರೆ ಅದರ ಲಿಂಕ್ ನ ನಾವು ಬೇರೆಯವ್ರಿಗೆ ಶೇರ್ ಮಾಡಿ ಅಲ್ಲಿಂದ ಗ್ರೂಪ್ ಕಾಲ್ ತರ ಜಾಯಿನ್ ಮಾಡಿಸ್ಕೊಬಹುದಾಗಿದೆ. ಸೊ ಇದು ಒಂದು ಫೀಚರ್ ಅಂತ ನನಗೆ ಅನ್ನಿಸ್ತಾ ಇದೆ. ಬೇಕಿತ್ತ ಇದು, ಏನೋ ಒಂದು ಚೇಂಜಸ್ ಮಾಡಬೇಕು, ಸಂಬಳ ಕೊಡಬೇಕು, ಮಾಡಿಸ್ತವ್ರೆ ಅಷ್ಟೇ.
ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇಂಡಿಯಾ GST ಕಡೆಯಿಂದ GST ಅವ್ರು ಬಂದ್ಬಿಟ್ಟು 18% ಟ್ಯಾಕ್ಸ್ ಅನ್ನಾದ್ರೆ ಹಾಕ್ತಾ ಇದಾರೆ. ಏನಕ್ಕೆ ಅಂದ್ರೆ ಈ ಪೇಮೆಂಟ್ಸ್ ಆಪ್ಸ್ ಇದೆಯಲ್ಲ, ಫೋನ್ ಪೇ, ಗೂಗಲ್ ಪೇ ಇಂದ ನೀವೇನಾದ್ರೂ UPI ಟ್ರಾನ್ಸಾಕ್ಷನ್ ಮಾಡಿದ್ರೆ 18% GST ಆದ್ರೆ ಅಪ್ಲೈ ಆಗುತ್ತೆ. ಇದನ್ನ 18% ಎಲ್ಲಾ ಟ್ರಾನ್ಸಾಕ್ಷನ್ಗೂ ಅಂತ ಅಪ್ಲೈ ಆಗೋದಿಲ್ಲ. 2,000 ರೂಪಾಯಿಗಿಂತ ಒಳಗಡೆ ನೀವೇನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಕೊತ್ತಂಬರಿ ಸೊಪ್ಪು ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು, ಹಾಲ್ಗೆ ತರಕಾರಿಗೆ ಏನಾದ್ರು 50 ರೂಪಾಯಿ, 100 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಎಲ್ಲ ಪೇ ಮಾಡ್ತಿರ್ತಾರಲ್ಲ, ಸೊ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಇದನ್ನಾದ್ರೂ ತೊಗೊಂಡ್ಬರ್ತಾ ಇದಾರೆ. ಮೇ ಬಿ ನಾವು ಇದರಲ್ಲಿ ಒಂದು ಲೂಪ್ ಹೋಲ್ ನ ಹುಡುಕ್ಬಹುದು. ಏನಂದ್ರೆ ನಮ್ಗೆ UPI ಲೈಟ್ ಅಂತಿದೆ, UPI ಲೈಟ್ ವ್ಯಾಲೆಟ್ಗೆ ನಾವು 2,000 ರೂಪಾಯಿ ಹಾಕೊಂಡು ಅಲ್ಲಿಂದ ಎಂಜಾಯ್. ನಾನು ಹೇಳ್ಕೊಟ್ಟಿದ್ದೀನಿ, ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಇದು ಹೋಗೋಕ್ ಮುಂಚೆ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲೂ ಲಿಮಿಟ್ ಹಾಕ್ತಾರೆ. ನುಗ್ಗಿ ಹೊಡಿತೀವಿ. ನೆಕ್ಸ್ಟ್ ನ್ಯೂಸ್ ಬಂದು ಸ್ವಿಗ್ಗಿ ಕಡೆಯಿಂದ. ಸ್ವಿಗ್ಗಿ ಅವರು ಒಂದು ಇನ್ಕಾಗ್ನಿಟೋ ಮೋಡ್ ಅಂದ್ಬಿಟ್ಟು ಇದನ್ನ ರೋಲ್ ಔಟ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಸೊ ಇವಾಗ ರೀಸೆಂಟ್ ಟೈಮ್ಗಳಲ್ಲಿ ಮನೇಲಿ ಜಗಳ ಆಗ್ತಾ ಇರೋದು ಗಂಡ ಹೆಂಡತಿಗೆ ಒಂದೇ ವಿಚಾರಕ್ಕೆ. ಇಷ್ಟಿಷ್ಟು ಆರ್ಡರ್ಸ್ ನನ್ಗೆ ಗೊತ್ತಿಲ್ಲದೆ ಮಾಡ್ತಿದ್ರ ಅಂತ ಸ್ವಿಗ್ಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತಲ್ಲ, ಆವಾಗ ಮನೆಗಳಲ್ಲಿ ಜಗಳ ಆದ್ರೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಆ ಪ್ರಾಬ್ಲಮ್ ಇಲ್ದೇನೆ ನೀವೇನಾದ್ರೂ ಆರ್ಡರ್ಸ್ ಮಾಡ್ಬೇಕಂದ್ರೆ ಇನ್ಕಾಗ್ನಿಟೋ ಮೋಡಲ್ಲಿ ಆರ್ಡರ್ಸ್ ನ ಮಾಡ್ಕೊಬಹುದು. ಸೊ ಇದು ಲಿಸ್ಟ್ ಆಗೋದಿಲ್ಲ, ನಿಮ್ಮ ಅಕೌಂಟ್ಗೆ ಆಡ್ ಆಗೋದಿಲ್ಲ. ನೀವೇನಾದ್ರೂ ಮಂತ್ಲಿ ಎಕ್ಸ್ಪೆನ್ಸಸ್ಗೆ ಏನಾದ್ರೂ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೂ ಆಗೋದಿಲ್ಲ. ಒಂದು ಬ್ಯಾಡು ಇದೆ, ಒಂದು ಗುಡ್ಡು ಇದೆ. ಈ ತರ ಪ್ಯಾನ್ ಅಟ್ಯಾಕ್ಸ್ ಏನಾದ್ರು ತಪ್ಪಿಸ್ಕೊಬೇಕಂದ್ರೆ ನೀವು ಸ್ವಿಗ್ಗಿನ ಇನ್ಕಾಗ್ನಿಟೋ ಮೋಡ್ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಬೇಕು. ಸೊ ಇದನ್ನ ಯೂಸ್ ಮಾಡಿದ್ರೆ ನೀವು ಈ ಬಿಲ್ಸ್ ನ ಕ್ಲೈಮ್ ಮಾಡೋದಕ್ಕೂ ಪ್ರಾಬ್ಲಮ್ ಆಗ್ಬೋದು. ಸೊ ನಿಮ್ಗೆ ಬಿಲ್ಸ್ ನ ಕ್ಲೈಮ್ ಮಾಡೋದು ಇಂಪಾರ್ಟೆಂಟಾ ಇಲ್ಲ ಪ್ಯಾನ್ ಅಟ್ಯಾಕ್ ನ ತಪ್ಪಿಸ್ಕೊಳ್ಳೋದು ಇಂಪಾರ್ಟೆಂಟಾ, ಅದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಿವೋ ಕಡೆಯಿಂದ. ವಿವೋ T3 ಅಲ್ಟ್ರಾ ಅಂದ್ಬಿಟ್ಟು ನಮಗೆ ಒಂದು ಫೋನ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಮಗೆ 12ನೇ ತಾರೀಕು ಇದೇ ತಿಂಗಳು ಲಾಂಚ್ ಆಗುವಂತ ಫೋನ್ ಇದಾಗಿದ್ದು, ನಮ್ಗೆ ಈ ಫೋನು ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಂಪ್ಲೀಟ್ ಎಲ್ಲ ಸ್ಪೆಸಿಫಿಕೇಶನ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದೇನಕ್ಕೆ ಅಂತ ನೀವು ಇದನ್ನ ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ಕೊಬಹುದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಲಾವಾ ಕಡೆಯಿಂದ. ಲಾಸ್ಟ್ ಟೈಮು ಲಾವಾ ಅಗ್ನಿ 2 ಅಂದ್ಬಿಟ್ಟು ಎಂಟೈರ್ ಮಾರ್ಕೆಟ್ನ ಇವರು ಶೇಕ್ ಮಾಡಿದ್ರು. ಇಂಥ ಒಳ್ಳೆ ಒಂದು ಬೆಸ್ಟ್ ಸ್ಪೆಸಿಫಿಕೇಶನ್ ಇರುವಂತ ಫೋನ್ ಅಂಡರ್ 20,000ಗೆ ತಗೊಂಡ್ಬಂದು ಫುಲ್ ಮಾರ್ಕೆಟ್ನ ಶೇಕ್ ಮಾಡಿ ಬಿಸಾಕಿದ್ರು. ಕರ್ವ್ ಡಿಸ್ಪ್ಲೇ ಇತ್ತು, ಸೊ ತುಂಬಾ ಚೆನ್ನಾಗಿರೋ ಬ್ಯಾಟ್ರಿ ಇತ್ತು, ಎವ್ರಿಥಿಂಗ್ ಇಸ್ ಗುಡ್ ಅಂತ ಹೇಳ್ಬೋದು ಈ ಫೋನ್ ಅಲ್ಲಿ. ಸೊ ಇವಾಗ ಅದೇ ಇದಕ್ಕೆ ಲಾವಾ ಅಗ್ನಿ 3 ಅಂದ್ಬಿಟ್ಟು ಒಂದು ಫೋನ್ ಇವ್ರು ತಗೊಂಡ್ ಬರ್ತಾ ಇದಾರೆ ಅಂತ. ಈ ಫೋನ್ ನ ಇವರು BIS ಸರ್ಟಿಫಿಕೇಶನ್ ಗಾದ್ರೆ ಕಳ್ಸಿದ್ದಾರೆ. BIS ಸರ್ಟಿಫಿಕೇಶನ್ ಅಲ್ಲಿ ಈ ಫೋನು ಲೀಕ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 6.78 ಇಂಚಸ್ ನ 128 AMOLED ಕರ್ವ್ ಡಿಸ್ಪ್ಲೇ ಹೊಂದಿದ್ದು, ಇದರಲ್ಲಿ MediaTek ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ. 50 ಮೆಗಾ ಪಿಕ್ಸೆಲ್ ಸೋನಿ ಸೆನ್ಸರ್ ನ ರಿಯರ್ ಕ್ಯಾಮ್ರಾ ಹೊಂದಿದ್ದು, ಇದು Android 14 ಬೇಸ್ ಮೇಲೆ ವರ್ಕ್ ಆಗುವಂತ ಫೋನು. 8GB 256GB ಸ್ಟೋರೇಜ್ ನೊಂದಿಗೆ ಈ ಫೋನ್ ಬರುವಂತದ್ದು. ನಾವು ಇದನ್ನ 25,000 ರೂಪಾಯಿ ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು. 25,000 ಅಂದ್ರೆ ಕಾರ್ಡ್ ಆಫರ್ ಎಲ್ಲ ಹೋಗಿ ನಮ್ಗೆ 21-22,000 ರೂಪಾಯಿ ನಮ್ಗೆ ಈ ಫೋನ್ ಕೈಗೆ ಸಿಗ್ಬಹುದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಪೋಕೋ ಕಡೆಯಿಂದ. ಪೋಕೋ M7 Pro ಅಂದ್ಬಿಟ್ಟು ಒಂದು ಫೋನು FCC ಸರ್ಟಿಫಿಕೇಶನ್ಸ್ ಆದ್ರೆ ತಗೊಂಡಿದೆ. ಇದರ ಡಿಸೈನ್ ಸ್ವಲ್ಪ ಲೀಕ್ ಆಗಿದೆ, ನೀವು ಫೋಟೋ ನೋಡ್ಬೋದು. ಈ ರೀತಿ ಡಿಸೈನ್ ನೊಂದಿಗೆ ನಮ್ಗೆ ಈ ಫೋನ್ ನೋಡೋದಕ್ಕೆ ಸಿಗ್ತಾ ಇದೆ. ಇದರ ಫಸ್ಟ್ ಲುಕ್ ಡಿಸೈನ್ ಎಲ್ಲ ನೀವು ನೋಡ್ಬೋದು. ನನಗೆ ಈ ಫೋನ್ ನ ನೋಡಿದ್ರೆ ಕಂಪ್ಲೀಟ್ iPhone 11 ಆದ್ರೆ ನೆನಪಾಗ್ತಾ ಇದೆ. ಕಂಪ್ಲೀಟ್ iPhone 11 ಸಹ ಇದೇ ರೀತಿ ಇರುವಂತದ್ದು. ಮೇಲ್ಗಡೆ ಒಂದು ಚಿಕ್ಕ ಡಾಟ್ ಮಿಸ್ಸಿಂಗ್ ಇದೆ ಅಷ್ಟೇ. ನನ್ನ ಮಕ್ಳು HMD ಅವ್ರು ಕುಯ್ದಿದ್ದು ಒಂದು ಫೋನ್ ರಿಲೀಸ್ ಮಾಡಿಲ್ಲ. ಯಾ ಕರ್ಮ ಮಾಡಿದ್ನು. ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ಒಂದ್ ತಿಂಗಳಿಂದ ನೋಕಿಯಾದ ಪೇರೆಂಟ್ ಬ್ರ್ಯಾಂಡ್ HMD ಅವರು 1 ತಿಂಗಳಲ್ಲ 2 ತಿಂಗಳಿಂದ ಹೇಳ್ತಾನೆ ಇದೀನಿ, ಡಿಫ್ರೆಂಟ್ ಫೋನ್ಗಳ ಮೇಲೆ ವರ್ಕ್ ಮಾಡ್ತಾನೆ ಇದಾರೆ. ಬಟ್ ಯಾವ ಫೋನು ಮಾರ್ಕೆಟ್ಗಂತೂ ಇಳ್ದೇ ಇಲ್ಲ. ಈ ಸರಿ ಒಂದು HMD ಫ್ಯೂಷನ್ ಅಂದ್ಬಿಟ್ಟು ಒಂದು ಹೊಸ ಫೋನ್ ನ ಲಾಂಚ್ ಮಾಡಿದ್ದಾರೆ. ಸೊ ಈ ಫೋನ್ ನ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ 6.5 ಇಂಚಸ್ 90 Hz ಪ್ಲಸ್ ಇರುವಂತ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಈ ಕಾಲದಲ್ಲಿ LCD ಡಿಸ್ಪ್ಲೇ ಕೂಡ ಮುಟ್ಟಾಳ್ ನನ್ನ ಮಕ್ಳು ಯಾರು ಅಂತ ಗೊತ್ತಿಲ್ಲ. ಸ್ನ್ಯಾಪ್ಡ್ರ್ಯಾಗನ್ Gen 4 2 ಪ್ರೊಸೆಸರ್ ನ ಇದರಲ್ಲಿ ಯೂಸ್ ಮಾಡಿದ್ದು. 4 nm ಟೆಕ್ನಾಲಜಿ ಹೊಂದಿರುವ ಪ್ರೊಸೆಸರ್ ಇದಾಗಿರುತ್ತೆ. ಇದು ಲಾಸ್ಟ್ ನಾನು ನ್ಯೂಸ್ ಅಲ್ಲಿ ಹೇಳಿದ್ದೆ, ಲಾಸ್ಟ್ ಮಂತ್ 11ನೇ ತಾರೀಕು ಈ ಪ್ರೊಸೆಸರ್ ನ ಲಾಂಚ್ ಮಾಡಿದ್ದು ಅನ್ಸುತ್ತೆ. ಈ ಪ್ರೊಸೆಸರ್ ನೊಂದಿಗೆ ಸುಮಾರು ಫೋನ್ಗಳಾದ್ರೆ ಅದ್ರ ನೆಕ್ಸ್ಟ್ ಡೇನೆ ರೋಲ್ ಔಟ್ ಆಗಿದ್ವು. ಇದರಲ್ಲಿ UFS 2.2 ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಮೈಕ್ರೋ SD ಕಾರ್ಡ್ ಸಪೋರ್ಟ್ ಕೊಟ್ಟಿದ್ದಾರೆ. 108 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ರಿಯರ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಮತ್ತೆ 5 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 5000 mAh ಬ್ಯಾಟರಿ, 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. 2+3 ಇಯರ್ಸ್ ನ ಅಪ್ಡೇಟ್ಸ್ ನ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ವರ್ಸ್ಟ್ ಸ್ಪೆಸಿಫಿಕೇಶನ್ಸ್ ಕೊಟ್ಟು ನನಗೆ ಇದರಲ್ಲಿ UFS 2.2 ಸ್ಟೋರೇಜ್ ಇಷ್ಟ ಆಗ್ಲಿಲ್ಲ. ಮತ್ತೆ ಮೈಕ್ರೋ SD ಕಾರ್ಡ್ ಸಪೋರ್ಟ್ ಕೊಟ್ಟಿರೋದು ಇಷ್ಟ ಆಗ್ಲಿಲ್ಲ. 6.56 ಇಂಚಸ್ 90 Hz HD ಪ್ಲಸ್ LCD ಡಿಸ್ಪ್ಲೇ ಕೊಟ್ಟಿದ್ದು ನನಗೆ ಇದರಲ್ಲಿ ಇಷ್ಟ ಆಗ್ಲಿಲ್ಲ. ಮತ್ತೆ ಇದರಲ್ಲಿ 5000 mAh ಬ್ಯಾಟರಿ ಅನ್ನೋದು ಮಾತ್ರ ಓಕೆ. 108 ಮೆಗಾ ಪಿಕ್ಸೆಲ್ ರಿಯರ್ ಕ್ಯಾಮ್ರಾ ಕೊಟ್ಟು 2 ಮೆಗಾ ಪಿಕ್ಸೆಲ್ ನ ಡೆಪ್ತ್ ಸೆನ್ಸರ್ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಇದರಲ್ಲಿ ಮಿನಿಮಮ್ ಒಂದು 13 ಮೆಗಾ ಪಿಕ್ಸೆಲ್ ಆರ್ 8 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಕ್ಯಾಮ್ರಾ ಆಗ್ಲಿ ಅಥವಾ ಮ್ಯಾಕ್ರೋ ಕ್ಯಾಮ್ರಾ
ಕ್ಯಾಮ್ರಾ ಆಗಲಿ ಕೊಡಬೇಕಾಗಿತ್ತು. ಸೊ ಇದೆಲ್ಲ ಇಷ್ಟು ವರ್ಸ್ಟ್ ಕೊಟ್ಟು 22,999 ರೂಪಾಯಿಗೆ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕಥೆಗಳಿದ್ರು ನಮ್ಮ ಇಂಡಿಯನ್ಸ್ ಇದ್ರಲ್ಲಿ ಒಂದು ಅದೃಷ್ಟ ಮಾಡಿದ್ದಾರೆ, ಇದನ್ನ ಗ್ಲೋಬಲಿ ಲಾಂಚ್ ಮಾಡ್ತಾ ಇದ್ದಾರೆ. ನೀವೇನು ತಲೆ ಕೆಡಿಸ್ಕೊಂಬೇಡಿ, ಇಂಡಿಯಾಗೆ ಈ ಫೋನ್ ಬರಲ್ಲ, ಬಂದ್ರೂ ಯಾರು ತೊಗೊಂಬೇಡಿ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು Xiaomi 15 Ultra ಅಂದ್ಬಿಟ್ಟು ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಲೀಕ್ ಆಗಿದೆ. 2K 120Hz ಕ್ವಾಡ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದು 200 ಮೆಗಾಪಿಕ್ಸೆಲ್ನ 10x ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾನ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. 50 ಮೆಗಾಪಿಕ್ಸೆಲ್ನ 1 ಇಂಚ್ ಸೆನ್ಸರ್ನ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. 1 ಇಂಚ್ ಸೆನ್ಸರ್ ಅಂದ್ರೆ ಆಲ್ಮೋಸ್ಟ್ ನಮ್ಮ ಕ್ರಾಪ್ ಸೆನ್ಸರ್ ಕ್ಯಾಮ್ರಾಗಳಲ್ಲಿ ಬರುತ್ತಲ್ಲ ಆ ಸೈಜ್ ನ ಸೆನ್ಸರ್ ಆಗಿರುತ್ತೆ. 50 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ನ ಕ್ಯಾಮ್ರಾ ಕೊಟ್ಟಿದ್ದು, ಮತ್ತೆ 50 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾನ ಇದರಲ್ಲಿ ಕೊಟ್ಟಿದ್ದಾರೆ. 1 TB ಸ್ಟೋರೇಜ್ ವರೆಗೂ ಕೊಟ್ಟಿದ್ದಾರೆ. ಮತ್ತೆ 6000 mAh ಬ್ಯಾಟರಿ ಇರುತ್ತೆ, 90 ವ್ಯಾಟ್ ವೈಡ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ, 80 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ. ಇವರು ಈ ಸೀರೀಸ್ ನ 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು. ಈ ಫೋನ್ ನ ಸೀರೀಸ್ ಲೈಕ್ ಕ್ಯಾಮ್ರಾಗಳ ತರನೇ ಇವರು ರಿಲೀಸ್ ಮಾಡ್ತಾ ಬರ್ತಿದ್ದಾರೆ. ಮತ್ತೆ ಇದರಲ್ಲಿ Xiaomi 14 Ultra ಕೂಡ ಬಂದಿತ್ತು, ಅದು ಕೂಡ ಒಂದು ಒಳ್ಳೆ ಫೋನ್ ಆಗಿತ್ತು. ಯಾರು ಪರ್ಚೇಸ್ ಮಾಡೋದಿಲ್ಲ ಈ ಪ್ರೈಸ್ ಗೆ ಅನ್ಕೊಂಡಿದ್ದೆ. ಸೊ ಲಾಸ್ಟ್ ಟೈಮ್ ಇವ್ರು ಈ ಫೋನ್ ನ 90,000 ಪ್ಲಸ್ ಗಾದ್ರೆ ರಿಲೀಸ್ ಮಾಡಿದ್ರು. ಸೊ ಈ ಸರಿ ಏನ್ ಮಾಡ್ತಾರೋ ನೋಡೋಣ. ಈ ಸರಿ 1 ಲಕ್ಷ ದಾಟ್ಸ್ತಾರೆ ಬಿಡಿ, ಅದಂತೂ ಪಕ್ಕ. ನೀವೇನಾದ್ರೂ ಈ ಫೋನ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ರೆ ಮೇ ಬಿ ಡಿಸೆಂಬರ್ ವರೆಗೂ ವೆಯ್ಟ್ ಮಾಡಬೇಕು ಅನ್ಸುತ್ತೆ, ಯಾಕಂದ್ರೆ ಇವ್ರು ಈ ಫೋನ್ಸ್ ನ ನವೆಂಬರ್ ಟೈಮಲ್ಲೇ ಲಾಂಚ್ ಮಾಡೋದು. ಸೊ ನೋಡೋಣ ಈ ಫೋನ್ಸ್ ಯಾವಾಗ ಬರುತ್ತೆ ಅಂತ. ಫೋನ್ ನ ಡಿಸೈನ್ಸ್ ಅದ್ರಲ್ಲಿ ಲೀಕ್ ಆಗಿದೆ, ಫೋಟೋ ನೀವು ನೋಡ್ಕೊಬಹುದು, ಈ ರೀತಿ ಆಗಿದೆ. ಇವತ್ತಿನ ಡೀಲ್ ಆಫ್ ದಿ ಡೇ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಅಲ್ಲಿ ಎಲೆಕ್ಟ್ರಾನಿಕ್ ಫೆಸ್ಟಿವಲ್ ಸೇಲ್ ಅಂತ ನಡೀತಾ ಇದೆ. ಇದರ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇವತ್ತು ನಾಳೆ ಅಷ್ಟೇ, 10ನೇ ತಾರೀಕಿಗೆ ಇದನ್ನ ಎಂಡ್ ಮಾಡ್ತಾ ಇದ್ದಾರೆ. ಇದು 6ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. 6ನೇ ತಾರೀಕಿಗೆ ನಾನು ನಿಮ್ಗೆ ಏನು ಕೇಳಿಲ್ಲ ಅಂದ್ರೆ 6ನೇ ತಾರೀಕಲ್ಲಿ ಸ್ವಲ್ಪ ಡೀಲ್ಸ್ ಅಂತ ಹೇಳಿ ಕರೆಕ್ಟ್ ಆಗಿರೋ ಡೀಲ್ಸ್ ಕೊಟ್ಟಿರ್ಲಿಲ್ಲ, ಎಲ್ಲ ಸುಮ್ಮನೆ ಹಳೆ ಪ್ರಾಡಕ್ಟ್ಸ್ ನೇ ಹಾಕಿ ಚೆನ್ನಾಗಿ ಪುಷ್ ಮಾಡಿದ್ರೆ. ಬಟ್ ಇವಾಗ ಕರೆಕ್ಟ್ ಟೈಮ್, ಇವಾಗ ನೀವೇನಾದ್ರು ಎಲೆಕ್ಟ್ರಾನಿಕ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ಇದರಲ್ಲಿ ಸುಮಾರು ಐಟಮ್ಸ್ ಗಳು ಅದ್ರ ಲಿಸ್ಟ್ ಆಗಿದೆ. OnePlus Nord 4 ಆಗಿರ್ಬೋದು, Realme Note 70 Pro ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಪ್ಯಾಡ್ಸ್ ಆಗಿರ್ಬೋದು, ಮತ್ತೆ TWS ಗಳು ಒಳ್ಳೊಳ್ಳೆ ಪ್ರೈಸ್ ಗೆ TWS ಗಳು ಲಾಂಚ್ ಆಗಿದಾವೆ. ಮತ್ತೆ ಸ್ಮಾರ್ಟ್ ವಾಚಸ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮತ್ತೆ ಕ್ಯಾಮ್ರಾಗಳಾಗಿರ್ಬೋದು. ಸೊ ಈ ತರ ಸುಮಾರು ಪ್ರಾಡಕ್ಟ್ಸ್ ಇದರಲ್ಲಿ ಲಿಸ್ಟ್ ಆಗಿದೆ. ಮತ್ತೆ ಈ ಪೇಜ್ ನ ಕಂಪ್ಲೀಟ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಇದ್ರಲ್ಲಿ ಬಂದ್ಬಿಟ್ಟು ಕ್ಯಾಟಗರಿ ವೈಸ್ ಕೂಡ ಮಾಡಿದ್ದಾರೆ. ಇದ್ರಲ್ಲಿ ಬಂದ್ಬಿಟ್ಟು ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ಫೋನ್ಸ್ ಅಂತ ಒಂದು ಕ್ಯಾಟಗರಿ, ಮತ್ತೆ ಲ್ಯಾಪ್ಟಾಪ್ಸ್ ಟ್ಯಾಬ್ಸ್ ಒಂದು ಕ್ಯಾಟಗರಿ, ಮತ್ತೆ ಬೆಸ್ಟ್ ಸೆಲ್ಲಿಂಗ್ ಹೆಡ್ಫೋನ್ಸ್ ಮತ್ತೆ ಕ್ಯಾಮ್ರಾಸ್ ಅಂದ್ಬಿಟ್ಟು ಒಂದು ಕ್ಯಾಟಗರಿ ಕೊಟ್ಟಿದ್ದಾರೆ. ಮತ್ತೆ ಬೆಸ್ಟ್ ಸೆಲ್ಲಿಂಗ್ ಹೋಮ್ ಅಪ್ಲಯನ್ಸಸ್ ಅಂದ್ಬಿಟ್ಟು, ಮತ್ತೆ ಬೆಸ್ಟ್ ಸೆಲ್ಲಿಂಗ್ ಟಿವಿಸ್ ಅಂದ್ಬಿಟ್ಟು, ಮತ್ತೆ ಬೆಸ್ಟ್ ಸೆಲ್ಲಿಂಗ್ ಮೊಬೈಲ್ ಆಕ್ಸೆಸರೀಸ್ ಅಂದ್ಬಿಟ್ಟು ನಮಗೆ ಇಷ್ಟು ಸಪ್ರೇಟ್ ಲಿಸ್ಟ್ ಆದ್ರೆ ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ 1 by 1 ನೀಟಾಗಿ ನೀವು ಇದನ್ನ ನೋಡಿ, ನಿಮ್ಗೆ ಇದ್ರಲ್ಲಿ ಏನಾದ್ರು ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ಈ ಪೇಜ್ ಅಲ್ಲಿರೋ ಕಂಪ್ಲೀಟ್ ಎಲ್ಲಾ ಪ್ರಾಡಕ್ಟ್ಸ್ ಹೆವಿ ಡಿಸ್ಕೌಂಟ್ಸ್ ಒಂದಿಗೆನೆ ಇದಾವೆ, ಇದನ್ನ ನೀವು ಪರ್ಚೇಸ್ ಮಾಡಬಹುದು. ನಿಮ್ಮ ಹತ್ರ ಏನಾದ್ರು HDFC, IDFC ಇದು ಮತ್ತೆ ಒನ್ ಕಾರ್ಡ್, ಎಸ್ ಬ್ಯಾಂಕ್ ನ ಕಾರ್ಡ್ ಇದ್ರೆ ನಿಮ್ಗೆ ಫ್ಲಾಟ್ 10% ಡಿಸ್ಕೌಂಟ್ ಆದ್ರೆ ಸಿಗುತ್ತೆ. ಇಲ್ಲಿ ಅಪ್ ಟು ಅಂತ ಮೆನ್ಷನ್ ಮಾಡಿದ್ರೆ ಸುಮಾರು ಪ್ರಾಡಕ್ಟ್ಸ್ ಗೆ ಇದು ಫ್ಲಾಟ್ 10% ಡಿಸ್ಕೌಂಟ್ ಇರುತ್ತೆ. ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಇಲ್ಲಾಂದ್ರೆ ಸೇಲ್ ಇನ್ನೊಂದು 10 days ಅಲ್ಲಿ ಸೇಲ್ ಇದೆ, ಸೇಲ್ ಅವ್ರಿಗೂ ವೆಯ್ಟ್ ಮಾಡ್ತೇನೆ ಅಂದ್ರೆ ವೆಯ್ಟ್ ಮಾಡಬಹುದು. 29-30ನೇ ತಾರೀಕು ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಆದ್ರೆ ನೋಡೋಕೆ ಸಿಗುತ್ತೆ. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್ ಕಂಪ್ಲೀಟ್. ಲಾಸ್ಟ್ 3 days ಇಂದ ಏನೇನ್ ಕಥೆಗಳು ನಡೆದಿದೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ ಜೊತೆ ಆದ್ರೆ ಸಿಗೋಣ. ಬಾಯ್.